ನಗರದ ಹೈಕೋರ್ಟ್ ಪೀಠದ ವಕೀಲರ ಸಂಘದ ಅಧ್ಯಕ್ಷರು ಹಾಗೂ ಹಿರಿಯ ನ್ಯಾಯವಾದಿ ಮತ್ತು ಹೋರಾಟಗಾರರು ಬಿ.ಡಿ. ಹಿರೇಮಠ್ ಇವರಿಗೆ ಸನ್ಮಾನಿಸಲಾಯಿತು. ಸೋಲಿಲ್ಲದ ಸರದಾರ ಎಂದು ಗುರುತಿಸಿಕೊಂಡಿರುವ ಬಿ.ಡಿ. ಹಿರೇಮಠ್ ಇವರು ನಿರಂತರವಾಗಿ ಮೂರನೆಯ ಬಾರಿಗೆ ವಕೀಲರ ಸಂಘದ ಚುನಾವಣೆಯಲ್ಲಿ ಅಧಿಕ ಮತಗಳನ್ನು ಪಡೆದು ಗೆಲುವು ಸಾಧಿಸಿ ಸಂಘದ ಅಧ್ಯಕ್ಷರಾದ ನಿಮಿತ್ತವಾಗಿ ಇವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ನ್ಯಾಯವಾದಿ ರಾಘವೇಂದ್ರ ದೊಡ್ಮನಿ, ಬಿ.ಡಿ. ಹಿರೇಮಠ್ ನ್ಯಾಯವಾದಿಗಳು ಹುಟ್ಟು ಹೋರಾಟಗಾರರು ಆಗಿದ್ದು, ನ್ಯಾಯವಾದಿಗಳಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಹಲವು ಸಾಮಾಜಿಕ ಹಾಗೂ ಜನಪರ ಕಾರ್ಯಗಳನ್ನು ಮಾಡುವ ಮೂಲಕ ಇತರರಿಗೆ ಸ್ಫೂರ್ತಿಯಾಗಿದ್ದಾರೆ ಎಂದು ತಿಳಿಸಿದರು. ನ್ಯಾಯವಾದಿ ಗುರುಸಿದ್ದಯ್ಯ ಹೆಬ್ಬಳಿಮಠ್ ಮಾತನಾಡಿ, ಧಾರವಾಡದಲ್ಲಿ ನೂತನ ಸಂಚಾರಿ ಹೈಕೋರ್ಟ್ ಪೀಠ ಸ್ಥಾಪನೆಯ ವಿಚಾರವಾಗಿ ಬಿ.ಡಿ. ಹಿರೇಮಠ್ ಇವರ ನಿರಂತರ ಹೋರಾಟದ ಫಲವಾಗಿ ಸರ್ಕಾರ ಇವರ ಒತ್ತಾಯಕ್ಕೆ ಮಣಿದು ಹೈಕೋರ್ಟ್ ಪೀಠ ಸ್ಥಾಪನೆಗೆ ಮುಂದಾದ ಸಂದರ್ಭವನ್ನು ನಾವು ಯಾರೂ ಮರೆಯಲು ಸಾಧ್ಯವಿಲ್ಲ ಎಂದು ಹಿರೇಮಠ್ ಇವರ ಹೋರಾಟದ ಹಾದಿಯನ್ನು ನೆನಪಿಸಿದರು. ಬಿ.ಡಿ. ಹಿರೇಮಠ್ ಇವರ ಅವಿಸ್ಮರಣೀಯ ಸೇವೆಯಿಂದಾಗಿ ಇವರು ಸತತವಾಗಿ ಮೂರನೇ ಬಾರಿಗೆ ಧಾರವಾಡ ಹೈಕೋರ್ಟ್ ಪೀಠದ ವಕೀಲರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ನಮಗೆ ಹೆಮ್ಮೆಯ ಸಂಗತಿಯಾಗಿದ್ದು, ಇವರ ಸೇವೆ ಸದಾ ಹೀಗೆ ಮುಂದುವರಿಯಲಿ ಎಂದು ನ್ಯಾಯವಾದಿಗಳು ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಗದಗ ಜಿಲ್ಲೆಯ ಮುಂಡ್ರಗಿ ಪಟ್ಟಣದ ನ್ಯಾಯವಾದಿ ರಾಘವೇಂದ್ರ ದೊಡ್ಮನಿ, ರೋಣ ಪಟ್ಟಣದ ನ್ಯಾಯವಾದಿ ಗುರುಸಿದ್ದಯ್ಯ ಹೆಬ್ಬಳಿಮಠ್, ಅಂದಪ್ಪ ಕುಲ್ಮಿ ಹಾಗೂ ಪತ್ರಕರ್ತ ಚಂದ್ರಶೇಖರ್ ಸೋಮಣ್ಣವರ್ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಚಂದ್ರಶೇಖರ್ ಸೋಮಣ್ಣವರ್.